ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ವಿಶೇಷ ಮಾಹಿತಿಯನ್ನು ಕೊಡೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು. ನೀವು ಈ KPSCನಲ್ಲಿ ಬಿಟ್ಟಿರ್ತಕ್ಕಂತಹ ಗ್ರೂಪ್ ಸಿ ಆಗಿರ್ಬೋದು, ಗ್ರೂಪ್ ಡಿ ಅಥವಾ BA ಯಾವುದೇ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತಂದರೆ ಕನ್ನಡ ಕಡ್ಡಾಯ ನೀವು ಪರೀಕ್ಷೆನ ಬರೀಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಹಿಂದೆ ಬರೆದಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಕನ್ನಡ ಕಡ್ಡಾಯ ಪರೀಕ್ಷೆನ ಬರೆದಿದ್ದೇ ಆದರೆ ನಿಮ್ಮ ಆ ಒಂದು ಪರೀಕ್ಷೆಯ ಒಂದು ಫಾರಮನ್ನು ಬಿಟ್ಟಿರ್ತಾರೆ ವೆಬ್ಸೈಟ್ನಲ್ಲಿ, KPSC ವೆಬ್ಸೈಟ್ನಲ್ಲಿ. ನೀವು ಆ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ನಂದು ಇದೆ, ಪ್ರತಿ ಇದೆ ನೋಡಿ. ಸೊ ಇದರ ಮುಖಾಂತರ ನಾನು ಇಲ್ಲಿ ಇವತ್ತು PDOನ ಒಂದು ಪರೀಕ್ಷೆಗೆ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಈ ಒಂದು ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಇದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಇಂಟರ್ನೆಟ್ನವರು. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ, ನೀವು ಮುಂಬರುವ PDO ಪರೀಕ್ಷೆಯಲ್ಲಿ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರದೇ ಇದ್ದರೂ ನಡೆಯುತ್ತೆ. ಕೇವಲ ಒಂದು ಪತ್ರಿಕೆಯನ್ನು ಮಾತ್ರ ನೀವು ಅಟೆಂಡ್ ಆಗ್ಬೋದು. ಸೊ ಇದರ ಯೂಸ್ ಏನಿದೆ ಅಂತಂದರೆ ನಾನು ನಿಮಗೆ ಹೇಳಿದ್ದೀನಿ. ಏನು ಲೈಫ್ ಟೈಮ್ ಎಕ್ಸಾಮ್ಗೆ ಇದು ಯೂಸ್ ಆಗುತ್ತೆ. ಅಂದರೆ ಒಂದು ಪತ್ರಿಕೆಗೆ ಮಾತ್ರ ನೀವು ಸಾಕಷ್ಟು ಎಫರ್ಟ್ ಹಾಕಿ ಪ್ರಿಪೇರ್ ಆಗ್ಬೋದು. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಡೌನ್ಲೋಡ್ ಮಾಡಿಕೊಂಡೇ ನೀವೇನದ ಒಂದು ಫೈಲ್ ಮುಖಾಂತರ ನೀವು ಇದನ್ನು ಜೋಪಾನವಾಗಿ ಇಟ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್.